ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾಸ್ಕ್ಧಾರಿ ಅರೆಸ್ಟ್ ಆಗಿದ್ದಾನೆ ಅಥವಾ ಹೇಳಿದ್ದೆಲ್ಲ ಸುಳ್ಳು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಅವನ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಕೂಡ ಬರಬೇಕು, ಬಯಲಿಗೆ ಬರಬೇಕು ಅನ್ನುವಂಥ ಒತ್ತಾಯ ತೀವ್ರ ಆಗ್ತಾ ಇದೆ. ಏನು ಹೇಳ್ತೀರಾ ಸರ್? ಬಹಳ ಮುಖ್ಯವಾಗಿ ಏನೊಂದು ಮುಸುಕುದಾರ ಅನಾನ್ವಿಕ ವ್ಯಕ್ತಿ, ಇದೊಂಥರ ಏನೋ ಬಹಳ ಕುತೂಹಲ ನಿರ್ಮಾಣ ಮಾಡುವಂಥ ರೀತಿಯಲ್ಲಾಗಿತ್ತು. ಈ ತನಿಖೆ ನಡೀತಿದೆ. SIT ರಚನೆ ಆಗಿದ್ದನ್ನ ಎಲ್ಲೋ ಒಂದು ಕಡೆ ಆಪಾದನೆಗಳು, ಅನುಮಾನಗಳು ಸೃಷ್ಟಿಯಾಗಿರುವಂಥದ್ದಿತ್ತು. ಹಾಗಾಗಿ ಈ ದಿಕ್ಕಲ್ಲಿ SITಯನ್ನ ಮೊದಲು ತನಿಖೆಯನ್ನ ಆ ಸ್ಥಳೀಯ ಗೃಹ ಇಲಾಖೆಯಿಂದ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಆ ಜಿಲ್ಲೆಯ ಅಧಿಕಾರಿಗಳು ತನಿಖೆ ಮಾಡ್ತೀನಿ ಅಂದ್ರು. ತದನಂತರ ಇದ್ದಕ್ಕಿದ್ದಾಗೆ ಮುಖ್ಯಮಂತ್ರಿಗಳು SITಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತೆ ಈ SIT ಘೋಷಣೆ ಮಾಡಿದಾಗ ನಾವು ಪ್ರತಿಪಕ್ಷನೂ ಸ್ವಾಗತ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಸ್ವಾಗತವನ್ನು ಮಾಡಿದ್ರು. ಯಾರು ಅದಕ್ಕೇನು, ಆದರೆ ಇವರೇನು ಅಂದ್ರೆ ರಾತ್ರೋರಾತ್ರಿ ನಿಲುವನ್ನು ಬದಲಾಯಿಸ್ತಿದ್ರಲ್ಲ, ಅದಕ್ಕೋಸ್ಕರ ಏನಿದು ಅನ್ನುವಂಥ ಪ್ರಶ್ನೆಗಳು ಬರ್ತಿತ್ತು. ಆದರೆ ಎಲ್ಲರೂ ನಾವು ಪ್ರತಿಪಕ್ಷವಾಗಿಯೂ ಸ್ವಾಗತ ಮಾಡಿರುವಂಥದ್ದಿದೆ. ಆದರೆ SIT ಮಾಡಿ ಆದರೆ ಒಂದು ಕಾಲಮಿತಿಯಲ್ಲಿ ಎಲ್ಲವನ್ನು ಇವೆಲ್ಲ ತನಿಖೆಯನ್ನ ಮಾಡಿ ಸತ್ಯತೆಯನ್ನು ಹೊರಗೆ ತರ್ರಿ ಅಂತ ಹೇಳಿದ್ವಿ. ಹಾಗಾಗಿ ಇಲ್ಲೆಲ್ಲೋ ಒಂದ್ ಕಡೆ ಯಾರೋ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರು ಏನ್ ಬಿಜೆಪಿಯವ್ರು ಮೊದಲು ಮಾತಾಡ್ತಿಲ್ಲ, ಪ್ರಾರಂಭದ ದಿನದಿಂದನೂ ಮಾತಾಡಿದೀವಿ, ವ್ಯಕ್ತಪಡಿಸಿದೀವಿ. SIT ಅನ್ನುವಂಥದ್ದನ್ನ ಈವನ್ ಕೋರ್ಟ್ ಮಾನಿಟರ್ ಮಾಡ್ಕೊಳ್ಳೋದಾರು ಮಾಡ್ಕೊಳ್ಳಿ ಅಂತಾನು ಹೇಳಿದ್ರು. ಕೋರ್ಟಿನ ಮಾನಿಟರಿಂಗ್ ಇನ್ನೂ ಸ್ಪಷ್ಟತೆ ಕೋರ್ಟ್ ಮಾನಿಟರ್ಡ್ ಆಗಬೇಕು ಅನ್ನೋಂಥದ್ದು ಅದನ್ನು ಮಾಡಿ ಅಂತಾನು ಹೇಳಿದ್ರು. ಆದ್ರೆ ಕಾಲಮಿತಿನಲ್ಲಿ ಮಾಡ್ಲಿಕ್ಕೆ ಹೇಳಿದ್ ನಾವು. ಇದ್ಯಾಕೆಂದ್ರೆ ಒಂದೊಂದ್ ದಿನ ಒಬ್ಬರು ಸರ್ಕಾರದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ಕೊಂಡು ಹೋಗ್ತಿದ್ರು. ಹಾಗಾಗಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಒಂಥರ ಮಾತಾಡ್ತಾರೆ, DK ಶಿವಕುಮಾರ್ ಅವರು ಒಂಥರ ಮಾತಾಡ್ತಾರೆ, ಸರ್ಕಾರದ ಬೇರೆ ಬೇರೆ ವ್ಯಕ್ತಿಗಳು ಒಂದೊಂದು ರೀತಿ ಮಾತಾಡ್ತಾರೆ. ಕೆಲವೊಂದ್ ಕಡೆ ನಮ್ಮ ನಂಬಿಕೆ ಕೇಂದ್ರದ ಮೇಲೆ ಏನು ಗೊಂದಲ ನಿರ್ಮಾಣ ಮಾಡುವಂತ ಈ ಪ್ರಯತ್ನ ನಡೀತಿದೆ ಅನ್ನೋಂಥದ್ದು ಪ್ರತಿಯೊಬ್ಬರಲ್ಲೂ ಬೇಸರ ಆಯ್ತು. ಹಾಗಾಗಿ ಈ ತನಿಖೆ ಪ್ರಾರಂಭ ಮಾಡಿರೋದಕ್ಕೆ ಯಾವುದೋ ಅಭ್ಯಂತರ ಇಲ್ಲ, ಮಾಡಿ ಕಾಲಮಿತಿನಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ಇದೆಲ್ಲವನ್ನು ತಿಳಿಸುವಂತದ್ದಾಗಿದೆ. ಹಾಗಾಗಿ ಬಿಜೆಪಿಯವರು ಮೊದಲು ಮಾತಾಡ್ತಿರ್ಲಿಲ್ಲ, ಏನ್ ಅರ್ಥ ಇದೆ? ಪ್ರಾರಂಭದ ದಿನದಿಂದನೂ ಬಹಳ ಸ್ಪಷ್ಟತೆಯಿಂದ ಮಾತಾಡಿದೀವಿ. ಇನ್ನ ಸರ್ಕಾರದಲ್ಲಿ ಪ್ರಾರಂಭ ಮಾಡೋ ಮುಂಚೆ ಸ್ಪಷ್ಟತೆ ಇಟ್ಕೋಬೇಕಿತ್ತು. ನೀವೇ ಷಡ್ಯಂತ್ರ ಅಂತೀರಾ, ನೀವೇ ತನಿಖೆ ಮಾಡ್ತೀರಾ, ನೀವೇ ಎಲ್ಲ ಹೇಳ್ತೀರಾ. ಈಗ ಯು ಟರ್ನ್ ಟ್ವಿಸ್ಟ್ ಟರ್ನ್ ನಡೀತಿದೆ, ನಡೀಲಿ. ಯಾಕಂದ್ರೆ ಇನ್ನೂ ಹೆಚ್ಚು ಮಾತಾಡಿದ್ರೆ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಗ್ತಾ ನಮ್ದೇ ಆದಂತ ಅಭಿಪ್ರಾಯಗಳು ನಾವು ಹೇಳೋದು ತಪ್ಪಾಗುತ್ತೆ. ತನಿಖೆ ಮುಕ್ತವಾಗಿ ತನಿಖೆ ನಡೆದು ಎಲ್ಲ ಸತ್ಯತೆ ಆಚೆ ಬರಲಿ, ಅಲ್ಲಿವರೆಗೂ ಕಾಯೋಣ. ಈ ಸ್ಕೋರ್ ಪಾಯಿಂಟ್ ಸರ್ಕಾರ ತನ್ನ ತಪ್ಪಿನಲ್ಲೂ ಏನಾರೋ ಒಂದು ಸಾಧಿಸ್ತಾ ಇದೀವಿ, ಸರ್ಕಾರ ಎಡವಟ್ಟು ಮಾಡ್ಕೊಂಡು ಸಾಧಿಸ್ಲಿಕ್ಕೆ ಏನೋ ಓದಂಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಕಾಲವೇ ಹೇಳುತ್ತೆ, ನಾವಿನ್ನೇನು ಹೆಚ್ಚು ಹೇಳಕ್ ಇಷ್ಟಪಡಲ್ಲ. ಈಗೇನು ಅಧಿಕೃತವಾಗಿ ನಮ್ಮ ಪಕ್ಷದಿಂದನೂ ಈಗೇನು ಮೊದಲಿಂದನೂ ಆಪಾದನೆ ಹೊರ ದೇಶದಿಂದ ಹಣ ಮತ್ತು ಬೆಂಬಲಗಳು ಏನೇನು ಸಿಗ್ತಿದೆ ಇವೆಲ್ಲವೂ ಸಮಗ್ರವಾಗಿ ತನಿಖೆ ಆಗಬೇಕು. ಇದರ ಹಿಂದೆ ಇರುವಂತಹ ಕೈವಾಡ ಕೈಗಳನ್ನ ಬಯಲಿಗೆಳಿಬೇಕು ಅನ್ನುವಂಥದ್ದು, ಹಣ ಇನ್ನೊಂದು ಎಲ್ಲ ವಿಚಾರಗಳನ್ನ ಬಯಲಿಗೆಳಿಬೇಕು ಅನ್ನುವಂಥ ವಿಚಾರದಲ್ಲಿ NIA ತನಿಖೆನ ಮಾಡಿಸಿ ಅಂತಲೂ ಒತ್ತಾಯವನ್ನು ಮಾಡ್ತಾ ಇದೀವಿ. NIA ತನಿಖೆಯನ್ನು ಮಾಡಿ ಅಂತಲೂ ಹೇಳುವಂಥದ್ದು ಆಗ್ತಿದೆ, ಇಷ್ಟ ಆಗ್ತಿದೆ. ಹಾಗಾಗಿ ಇನ್ನು ಕಾಯೋಣ. ತನಿಖೆ ಬಹಳ ತೀವ್ರ ವೇಗದಲ್ಲಿ ನಡೀತಿದೆ. ತೀವ್ರ ವೇಗದಲ್ಲಿ ನಡೀತಿರ್ಬೇಕಾದ್ರೆ ಇನ್ನೂ ಹೆಚ್ಚಿನ ಗೊಂದಲ ನಿರ್ಮಾಣ ಮಾಡೋದ್ ಬದಲು ಕಾದು ಸತ್ಯತೆಯನ್ನು ಹೊರಗೆ ಬರಲಿಕ್ಕೆ ಆದಷ್ಟು ವೇಗದಲ್ಲಿ ಇನ್ನೂ ತ್ವರಿತವಾಗಿ ತನಿಖೆಯನ್ನು ಮುಗಿಸಿ ಎಲ್ಲ ವಿಚಾರಗಳು ಹೊರಗೆ ಬರಲಿ. ಇದರಿಂದ ಎಲ್ಲವನ್ನೂ ರಾಜಕೀಯ ದೂರ ಇಡೋಣ. ಇದೇನು ನಮಗೇನು ರಾಜಕೀಯ ಮಾಡಬೇಕು, ರಾಜಕೀಯ ಇದು ಇವರೇ ಇದರಲ್ಲೂ ರಾಜಕೀಯನೂ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಗೆ ಯಾವುದು ರಾಜಕೀಯ ದುರುದ್ದೇಶವಿರುವಂತದ್ದು ಏನೂ ಇಲ್ಲ. ಇವತ್ತು ಕಾಲ್ ಕೆರ್ಕೊಂಡು ಅವರೇ ಕರಿತಾ ಇದ್ದಾರೆ, ಕಾಲ್ ಕೆರ್ಕೊಂಡು ಬರ್ತಿದ್ದಾರೆ. ಸೊ ಹಾಗಾಗಿ ಇಷ್ಟು ಹೇಳಕ್ ಇಷ್ಟ.